ಸತ್ಯನ ಹೇಳೋದೇ ತಪ್ಪ. ಅದಕ್ಕೆ ಅವನು ಯಾವನು ಚೆಂಗ್ಳು, ನಿಜವಾದ ಚೆಂಗ್ಳು ಯಾರು ಅಂದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್. ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಪ್ರಧಾನಮಂತ್ರಿಗಳು ಬಂದಾಗ ನರೇಂದ್ರ ಮೋದಿ ಬೇರೆ ಕಡೆಯಿಂದ ಬಂದು ಹೊರಡುವಾಗ ಅಥವಾ ಬರೋವಾಗ ಲೈನಪ್ ಅಲ್ಲಿ ನಿಂತ್ಕೊಳ್ತಾರೆ. ನೋಡಿದ್ದೀರಾ ಯಾರಾದ್ರೂ ಈ ಥರದ್ದು ಲೈನಪ್ ಬಕ್ಕೆ ಹಿಡ್ಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿಗಳು? ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದ್ರೂ ಒಬ್ರು ಇದ್ರೆ ಅದು ಡಿ ಕೆ ಶಿವಕುಮಾರ್, ಅದು ನಾನಲ್ಲ. ಚೆಂಗ್ಲಿಗೆ ಆ ಪದ ಏನ್ ಅರ್ಥ ಬರುತ್ತೆ ಅಂದ್ರೆ ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ, ಆಸಕ್ತಿ, ನಿಷ್ಠೆ, ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಬದಲಾವಣೆ, ವಿಲಕ್ಷಣ ಕಲ್ಪನೆ. ಇದಕ್ಕೋಸ್ಕರ ನಾವು ಚೆಂಗ್ಲು ಅಂತ. ಜೊತೆಯಲ್ಲಿ ಯಾವುದೇ ವೃತ್ತಿಗೆ ಅಂಟಿಕೊಳ್ಳದೆ ಆದರೆ ಗುರಿಯಿಲ್ಲದ ರೀತಿಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ಯೋಗ್ಯತೆ, ಇದಕ್ಕೆ ನಾವು ಚೆಂಗ್ಲು ಅಂತೀವಿ. ನಾನೇನ್ ತಪ್ಪು ಮಾಡಿದ್ದೀನಿ? ಕರೆಕ್ಟಾಗಿ ಇದ್ದೀನಲ್ಲ? ಕಾಂಗ್ರೆಸ್ ಪಕ್ಷ ಬಿಟ್ಟ ಮೇಲೆ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಪ್ರಾಮಾಣಿಕವಾಗಿ ನಾನಿದ್ದೀನಿ. ನಾನೇನಾದ್ರೂ ಹೋಗಿದ್ದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದು, ರಾಹುಲ್ ಗಾಂಧಿನ ಭೇಟಿ ಮಾಡೋದು, ಥಟ್ಟನೆ ಅಂತ ಇದರಲ್ಲಿರೋದು ಚೆಂಗ್ಲು ಅನ್ನೋದು. ರಾಹುಲ್ ಗಾಂಧಿನ ಭೇಟಿ ಮಾಡೋದು, ಸೋನಿಯಾ ಗಾಂಧಿನ ಭೇಟಿ ಮಾಡೋದು, ನಾನು ಕಾಂಗ್ರೆಸ್ ಅಲ್ಲಿದ್ದೆ ನೀವು ಸಿದ್ದರಾಮಯ್ಯನ್ಗೆ ಹೇಳಿ ಅನ್ನೋದು, ಡಿ ಕೆ ಶಿವಕುಮಾರ್ಗೆ ಹೇಳಿ ಅನ್ನೋದು ಏನಾದ್ರೂ ಮಾಡಿದ್ದೀನಾ? ನಾನು ಮಾಡಿಲ್ವೇ? ನನಗೆ ಚೆಂಗ್ಲು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಳು ಯಾರು ಅಂದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್. ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ಅಲ್ಲಿಂದ ಮತ್ತೆ ಬರೋದು. ಪ್ರಧಾನಮಂತ್ರಿಗಳು ಬಂದಾಗ ನರೇಂದ್ರ ಮೋದಿ ಒಂದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಸ್ಥಾನ ಏನು ಅಂದ್ರೆ ಆಹ್ವಾನ ಮಾಡೋದು, ಸ್ವಾಗತ ಮಾಡೋದು. ಇದು ಆ ಸ್ಥಾನಕ್ಕೆ, ಆ ಪದವಿಗೆ ಇರ್ತಕ್ಕಂಥ ಗೌರವ. ಇವರು ಕಾರ್ಯಕರ್ತರ ರೀತಿನಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಕಡೆಯಿಂದ ಬಂದು ಹೊರಡುವಾಗ ಅಥವಾ ಬರೋವಾಗ ಲೈನಪ್ ಅಲ್ಲಿ ನಿಂತ್ಕೊಳ್ತಾರೆ. ನೋಡಿದ್ದೀರಾ ಯಾರಾದ್ರೂ ಈ ಥರದ್ದು ಲೈನಪ್ ಬಕ್ಕೆ ಹಿಡ್ಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿ ಕೂಡ? ಇವರು ನಿಜವಾದ ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದ್ರೂ ಒಬ್ರು ಇದ್ರೆ ಅದು ಡಿ ಕೆ ಶಿವಕುಮಾರ್, ಅದು ನಾನಲ್ಲ. ಜೊತೆಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ವ್ಯಕ್ತಿ. ನಿಜ, ಬೆಂಗಳೂರು ನಗರಕ್ಕೆ ಇವಾಗ 2 ವರ್ಷ ತುಂಬೋಯ್ತು ಇವರು ಉಪಮುಖ್ಯಮಂತ್ರಿ ಆಗಿ. ಏನ್ ಸಾಧನೆ ಮಾಡಿದ್ದಾರೆ? ಏನು ಕೊಡುಗೆ ಕೊಟ್ಟಿದ್ದಾರೆ? ಇವರು ಸಾಧನೆ, ಕೊಡುಗೆ 2 ವರ್ಷದ ಒಂದು ಪಟ್ಟಿ ಬಿಡುಗಡೆ ಮಾಡಿ. ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಕಾಮಗಾರಿನ DPR ಮಾಡಿದ್ ನಾನು, ಅಂದಾಜು ಪಟ್ಟಿ ಮಾಡಿಸಿದ್ ನಾನು, ಇವತ್ತು ಈ ಕಾಮಗಾರಿನ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿ ಸಾಕು.